welcome back to BCA Expert YouTube channel. So today we discuss about important questions on probability and statistics. So ಇವತ್ತಿನ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದ್ರೆ probability ಮತ್ತು ಸ್ಟ್ಯಾಟಿಸ್ಟಿಕ್ಸ್ ದಲ್ಲಿ ಏನು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು ಕೇಳಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ಇಯರ್ ಏನಾಗಿತ್ತು, ಇದು probability and statistics ಇರಲಿಲ್ಲ. ಸೊ ಅದಕ್ಕಿಂತ ಬಿಫೋರ್ ಏನಿತ್ತು, ನಿಮಗೆ 2023 ಮತ್ತು 2022 ದಲ್ಲಿ ನಿಮಗೆ probability and statistics ಅನ್ನೋ ಸಬ್ಜೆಕ್ಟ್ ಇತ್ತು. ಸೊ ಅದ್ರ ಬೇಸ್ ಮೇಲೆ ಏನು ಕ್ವೆಶ್ಚನ್ ಪೇಪರ್ ಇತ್ತು, ಆ ಕ್ವೆಶ್ಚನ್ ಪೇಪರ್ ನ ನಾನು ರೆಫರೆನ್ಸ್ ಆಗಿ ಇಟ್ಕೊಂಡು ಇಷ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ನೋಟ್ ಮಾಡಿ. ಸೊ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ವಾಟ್ ಇಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೇಳಬಹುದು, ಅಥವಾ ಡಿಫೈನ್ ಪ್ರೊಬಾಬಿಲಿಟಿ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೂಡ ಕೇಳಬಹುದು. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಅಂಡ್ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಏನ್ ಮಾಡ್ಬೇಕು, ಇದನ್ನ ಡಿಸ್ಕ್ರೈಬ್ ಮಾಡಬಹುದು ಅಥವಾ ಡೆಫಿನೇಷನ್ ಕೂಡ ಕೇಳುವಂತ ಚಾನ್ಸಸ್ ಇದೆ. ವಾಟ್ ಈಸ್ ಕಂಡೀಷನಲ್ ಪ್ರೊಬಾಬಿಲಿಟಿ. ಸೊ ಕಂಡೀಷನಲ್ ಪ್ರೊಬಾಬಿಲಿಟಿ ಅಂದ್ರೆ ಏನು ಅಂತ ಬರೀಬೇಕು. ಫಾರ್ ಎಕ್ಸಾಂಪಲ್ ಅವ್ರ ಏನ್ ಕೇಳ್ಬಹುದು, ವಾಟ್ ಈಸ್ ಕಂಡೀಷನಲ್ ಪ್ರೊಬಾಬಿಲಿಟಿ, ಗಿವ್ ಅನ್ ಎಕ್ಸಾಂಪಲ್ ಅಂತ ಕೂಡ ಕೇಳ್ಬಹುದು. ವಾಟ್ ಈಸ್ ಕಾಂಪ್ಲಿಮೆಂಟರಿ ಇವೆಂಟ್ ಅಥವಾ ಡಿಫೈನ್ ಇವೆಂಟ್ ಅಂತ ಕೇಳಬಹುದು, ಅದು ಕೂಡ ವಾಟ್ ಈಸ್ ಕಾಂಪ್ಲಿಮೆಂಟ್ ಇವೆಂಟ್ ಅಂತ ಕೂಡ ಕೇಳೋ ಚಾನ್ಸಸ್ ಐತೆ. ವಾಟ್ ಈಸ್ ಕಂಟಿನ್ಯೂಸ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಸೊ ಕಂಟಿನ್ಯೂಸ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂದ್ರೇನು ಅದರ ಡೆಫಿನೇಷನ್ ನ ಬರೀಬೇಕು. What is Bayes theorem of probability? So this is a most important question. So Bayes theorem ಏನೈತಲ್ಲ most important questions ಅಂತ ಹೇಳ್ಬೋದು. So what is Bayes theorem probability ಅಂತ ಕೇಳ್ತಾರ, ಅದ್ರ ಕೂಡ write the formula for Bayes theorem ಕೂಡ ಕೇಳೋ ಚಾನ್ಸ್ ಐತಿ. ಸೊ ಇದನ್ನ ಯಾವಾಗ ಕೇಳ್ಯಾರ, 2023 ದಲ್ಲಿ ಈ ರೀತಿ ಕೇಳ್ಯಾರ. ಅದ್ರ 2022 ದಲ್ಲಿ ಸ್ಟೇಟ್ ಅಂಡ್ ಪ್ರೂವ್ ದ Bayes theorem ಅಂತ ಕೇಳ್ಯಾರ. Got it? So next question, write the general formula of binomial distribution. So even theorem distribution ಇದಾವಲ್ಲ ಮೋಸ್ಟ್ ಇಂಪಾರ್ಟೆಂಟ್, ಅದ್ರ ಮೇಲೆ ಬರುವಂತ ಕ್ವಶನ್ ಪಕ್ಕಾ ಇರತ್ತ. ಸೊ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಏನ್ ಕೇಳ್ಯಾರ, ಅವರು ಫಾರ್ಮುಲಾ ಕೇಳ್ಯಾರ. ಸೊ ಇದ್ರ ಕೂಡ ಅವ್ರ ಕ್ವಶನ್ ಏನ್ ಕೇಳ್ಬೋದು, ವಾಟ್ ಈಸ್ ಅ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ಸೊ ಡಿಫೈನ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ರೈಟ್ ದ ಜನರಲ್ ಫಾರ್ಮುಲಾ ಆಫ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಕೇಳುವಂತ ಚಾನ್ಸಸ್ ಐತಿ. Discuss the probability density function with the help of the example. So ಇಲ್ಲಿ ಏನ್ ಕೇಳ್ಯಾರ ಅವರು, probability density function ದ ಡೆಫಿನೇಷನ್ ಅನ್ನ ಕೇಳ್ಯಾರ. What is the normal distribution? So normal distribution ಅಂದ್ರೆ ಏನು ಬರೀಬೇಕು, ಅದ್ರ ಕೂಡ discuss the following ಅಂತ ಕೊಟ್ಟಾರ. ಸೊ ಈ ರೀತಿ ಏನ್ ಮಾಡ್ತಾರ ಅವರು, ಕ್ವಶನ್ಸ್ ಅನ್ನ ಕಂಬೈನ್ ಮಾಡ್ತಾರೆ. Write the equation of normal probability curve. Show the areas under the normal probability curve. So these are only 2 marks or 5 marks questions. ಇವೇನದಾವಲ್ಲ ಡೆಫಿನೇಷನ್ ಏನದಾವಲ್ಲ, ಬಯಾಸ್ ಥಿಯರಮ್ ಆಯ್ತು, ಈ ರೀತಿ ಅವೇನಾಗುತ್ತಾ 5 marks questions ಮತ್ತೆ 2 marks questions. ಇದ್ರ ಕೂಡ ನಿಮ್ಗೆ ಏನ್ ಮಾಡ್ತಾರ ಅವರು, ಎಕ್ಸಾಂಪಲ್ ಕೂಡ ಕೇಳ್ತಾರ. ಸಾಲ್ವ್ ಮಾಡಾಕ ಎಕ್ಸಾಂಪಲ್ ಕೂಡ ಕೇಳ್ತಾರ. ಅದ್ರದ್ದು ಏನ್ ಮಾಡ್ತೀನಿ, ನಿಮ್ಗೆ ಡಿಸ್ಕ್ರಿಪ್ಷನ್ ದಲ್ಲಿ ಲಿಂಕ್ ಅನ್ನ ಹಾಕ್ತೀನಿ, ಅದನ್ನ ನೋಡ್ಬೋದು. ನೆಕ್ಸ್ಟ್ ಬರುತ್ತೆ ಡಿಫೈನ್ ಸೆಂಟ್ರಲ್ ಲಿಮಿಟ್ ಥಿಯರಮ್. ಸೊ ಸೆಂಟ್ರಲ್ ಲಿಮಿಟ್ ಥಿಯರಮ್ ಅಂದ್ರೇನು. ನೆಕ್ಸ್ಟ್ ವಾಟ್ ಈಸ್ ಎಸ್ಟಿಮೇಷನ್ ಥಿಯರಮ್. ಸೊ ಇಲ್ಲೇನೈತಿ ಎಸ್ಟಿಮೇಷನ್ ಥಿಯರಮ್ ಐತಿ. ಸೊ ಇದು ಥಿಯರಮ್ ಮತ್ತು ಥೇರಿ, ಥಿಯರಮ್, ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇವೆಲ್ಲ ಏನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ನೆಕ್ಸ್ಟ್ ಏನ್ ಕೇಳೋರು, ಡಿಫೈನ್ ಮಾರ್ಜಿನ್ ಎರರ್. ಸೊ ಮಾರ್ಜಿನ್ ಎರರ್ ಅಂದ್ರೇನು, ರೈಟ್ ದ ಫಾರ್ಮುಲಾ ಫಾರ್ ಮಾರ್ಜಿನ್ ಆಫ್ ದ ಎರರ್ ಅಂಡ್ ಗಿವ್ ದ ಮಾರ್ಜಿನ್ ಆಫ್ ಈಚ್ ನೇಷನ್ಸ್ ಇನ್ ದ ಫಾರ್ಮುಲಾ. Next one is discuss the null hypothesis versus alternative hypothesis. So ಇದ್ರದ್ದು ಏನ್ ಮಾಡ್ಯಾರ ಅವರು, ಡಿಸ್ಕಸ್ ಮೀನ್ಸ್ ಡಿಫ್ರೆನ್ಶಿಯೇಟ್ ಕೇಳ್ಯಾರ. ವರ್ಸಸ್ ಐತಲ್ಲ, ಇದ್ರದ್ದು ಹೈಪೋಥಿಸಿಸ್ಗೂ ಮತ್ತು ಅಲ್ಟರ್ನೇಟಿವ್ ಹೈಪೋಥಿಸಿಸ್ಗೂ ಏನೇನ್ ಡಿಫ್ರೆನ್ಸಸ್ ಅದಾವು ಅದನ್ನ ಏನ್ ಮಾಡ್ಬೇಕು, ನೀವು ಮೆನ್ಷನ್ ಮಾಡ್ಬೇಕು. ಸೊ ಅದರ್ವೈಸ್ ಆಲ್ಸೋ ಏನ್ ಕೇಳ್ಬೋದು ಅವರು, definition of a null hypothesis or a definition of alternative hypothesis. What is hypothesis, give an example. Same as define alternative hypothesis, give an example. ಆ ರೀತಿನೂ ಕೇಳುವಂತ ಚಾನ್ಸಸ್ ಐತಿ. ನೆಕ್ಸ್ಟ್ ಆಲ್ರೆಡಿ ಹೇಳಿದ್ನಲ್ಲ, ಇದು ಸ್ಟೇಟ್ ಅಂಡ್ ಪ್ರೂವ್ ದ ಬಯಾಸ್ ಥಿಯರಮ್. ಸ್ಟೇಟ್ ಮತ್ತೇನ್ ಮಾಡ್ಬೇಕು, ಅದನ್ನ ಬಯಾಸ್ ಥಿಯರಮ್ ಅಂದ್ರೇನು ಅಂತ ಬರೆದು ಅದನ್ನ ನೀವೇನ್ ಮಾಡ್ಬೇಕು, ಪ್ರೂವ್ ಮಾಡ್ಬೇಕು. ವಾಟ್ ಈಸ್ ಕಂಟಿನ್ಯೂಸ್ ಅಂಡ್ ಡಿಸ್ಕ್ರೀಟ್ ಡೇಟಾ. ಡಿಸ್ಕಸ್ ಯೂನಿಫಾರ್ಮ್ ಅಂಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ಕೇಳ್ತಾರ. ಸೊ ಡೆಫಿನೇಷನ್ ಕೂಡ ಕೇಳ್ಬೋದು. ವಾಟ್ ಈಸ್ ಎಸ್ಟಿಮೇಟ್, ಇಲ್ಲಿ ಏನೈತಿ, ವಾಟ್ ಈಸ್ ಎಸ್ಟಿಮೇಷನ್ ಥಿಯರಿ ಕೇಳಿದ್ರು. ನೆಕ್ಸ್ಟ್ ಇಯರ್ ದಲ್ಲಿ ಏನ್ ಕೇಳಿದ್ರು, ವಾಟ್ ಈಸ್ ಎಸ್ಟಿಮೇಟ್, ಡಿಸ್ಕಸ್ ದ ಪಾಯಿಂಟ್ ಎಸ್ಟಿಮೇಷನ್ ಅಂಡ್ ಇಂಟರ್ವಲ್ ಎಸ್ಟಿಮೇಷನ್. ದಿಸ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದಾಯ್ತು. ಇದು ಥಿಯರಮ್ ಅವೆಲ್ಲ ಏನಿರ್ತಾವಲ್ಲ, ಥಿಯರಮ್ ಆಗಿರ್ಬೋದು, ಥಿಯರಿ ಆಗಿರ್ಬೋದು, ಇವು ಇಂಪಾರ್ಟೆಂಟ್ ಕ್ವಶನ್. ಡಿಸ್ಟ್ರಿಬ್ಯೂಷನ್ಸ್, ಬಯಾಸ್ ಥಿಯರಮ್, ಬೈನಾಮಿಯಲ್, ಇವು ಇಂಪಾರ್ಟೆಂಟ್ ಕ್ವಶನ್. What is confidential interval?
define a student T distribution. This is also important question. Next, what is linear regression? So linear regression ಅಂದ್ರೆ ಏನು ಅಂತ ಕೂಡ ಕೇಳುವಂತ ಚಾನ್ಸಸ್ ಐತಿ. ಇವು ಅಷ್ಟೇನೆ ಹೇಳಿದ 2 ಮತ್ತು 5 ಮಾರ್ಕ್ಸ್ ದಲ್ಲಿ ಬರುವಂತಹ ಕ್ವಶನ್ಸ್. ಜಸ್ಟ್ ಇದನ್ನಷ್ಟ ಕೊಡೋದಿಲ್ಲ, ನಿಮ್ಗೆ ಏನ್ ಮಾಡ್ತಾರ, ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಒಂದು ಎಕ್ಸಾಂಪಲ್ ನ ಕೊಟ್ಟದ ಏನ್ ಮಾಡ್ತಾರೆ, ನಿಮ್ಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಕೂಡ ಕೊಡ್ತಾರ. ಸೊ ಅದನ್ನ ಏನ್ ಮಾಡ್ತೀನಿ ನಾನು ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರ್ತೀನಿ, ಯಾವ್ಯಾವ ಕೇಳಬಹುದು ಅನ್ನೋದನ್ನ ನೋಡಿ. ಅದೇ ರೀತಿ ಈ 2023 ಮತ್ತು 2022 ಕ್ವಶನ್ ಪೇಪರ್ ಅನ್ನು ಕೂಡ ನಾನು ಏನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ದಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟ ಅಂದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.